ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತು ನಾನು ಟೇಸ್ಟಿ ರೆಸಿಪಿಗಿನ ಹೆಲ್ತಿ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಹೆಲ್ತಿ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಯಾರ್ಯಾರಿಗೆಲ್ಲ ನಲ್ಲಿಕಾಯಿ ಅಂದರೆ ಇಷ್ಟ, ಬಹುಶಃ ತುಂಬ ಜನ ಇಷ್ಟಪಟ್ಟು ತಿಂತೀರಾ. ಬಟ್ ನಾನು ತಿನ್ನಲ್ಲ ನಲ್ಲಿಕಾಯಿನ. ಅದೊಂಥರ ಕಹಿನೂ ಇರುತ್ತೆ, ಹುಳಿನೂ ಇರುತ್ತೆ. ನಾನು ಒಂದು ಪಕ್ಷ ಕಹಿ ತಿನ್ಬಿಟ್ರು ಹುಳಿ ತಿನ್ನಲ್ಲ. ಸೊ ಹಾಗಾಗಿ ನಾನು ನಲ್ಲಿಕಾಯಿನ ತಿಂತಾನೇ ಇರಲಿಲ್ಲ. ಬಟ್ ಈ ಇಂಗ್ರೀಡಿಯೆಂಟ್ ಹಾಕಿ ಮಾಡೋದ್ರಿಂದ ನಾನು ಕೂಡ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಮತ್ತು ನಲ್ಲಿಕಾಯಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ಸ್ ಕೂಡ ಬೂಸ್ಟ್ ಆಗುತ್ತೆ. ನಾವು ತುಂಬ ಹೆಲ್ದಿಯಾಗಿ ಇರ್ಬೋದು. ಸೊ ಈ ಹೆಲ್ದಿ ರೆಸಿಪಿನ ನಿಮಗೂ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಸಿಂಪಲ್ ಇದು. ಈ ರೀತಿ ನಲ್ಲಿಕಾಯಿನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಒಂದು ಬಟ್ಟೆನಲ್ಲಿ ಪೂರ್ತಿ ಒರೆಸಿ ಡ್ರೈ ಮಾಡಿಕೊಂಡು ಈ ರೀತಿ ಪೀಸಸ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಸೈಜ್ನಲ್ಲಿ ಇರಲಿ. ಅದೆಲ್ಲ ಪೀಸಸ್ ಆದ ನಂತರ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡರು ಖಾರ ತಿಂತೀನಿ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಈಗ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡೂ ಹಾಕೋದ್ರಿಂದ ಕಹಿ ಹೋಗುತ್ತೆ, ಹುಳಿ ಹೋಗುತ್ತೆ ಅಂತ ಅಲ್ಲ, ಬಟ್ ಇದು ತುಂಬ ಹೆಲ್ತಿ. ಸೊ ಇದನ್ನು ಹಾಕ್ಕೊಂಡು ಡೈಲಿ ನಾವು 3 ಸ್ಪೂನ್ ತಿನ್ನಬೇಕು. ಇದನ್ನು ಬೆಳಗ್ಗೆ 1 ಸ್ಪೂನು, ಮಧ್ಯಾಹ್ನ 1 ಸ್ಪೂನು, ರಾತ್ರಿ 1 ಸ್ಪೂನು, ಊಟಕ್ಕೂ ಮುಂಚೆ ತಿನ್ನೋದ್ರಿಂದ ನಾವು ಹೆಲ್ದಿಯಾಗಿರ್ಬೋದು. ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಮಿಕ್ಸ್ ಮಾಡಿದ ತಕ್ಷಣ ತಿನ್ನೋದಲ್ಲ, ಇದನ್ನು ಒಂದಿನ ಪೂರ್ತಿ ನಾವು ಹೀಗೆ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಆಗಲಿ ಅಂತ ಬಿಡಬೇಕು. ಒಂದಿನ ಆದಮೇಲೆ ನೆಕ್ಸ್ಟ್ ಡೇಯಿಂದ ನಾವು ಇದನ್ನು ದಿನ 3 ಸ್ಪೂನ್ ತಿಂತಾ ಬರ್ತಾಯಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೆಲ್ದಿಯಾಗಿರಿ. ಮತ್ತೆ ಸಿಗೋಣ. ಬಾಯ್ ಬಾಯ್.